ಹಲೋ ಎವ್ರಿವಾನ್, ಎಲ್ಲ ಹೇಗಿದ್ದೀರಾ? ಎಲ್ಲರಿಗೂ ವಂಡರ್ಫುಲ್ ವರ್ಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ವ್ಲಾಗ್ ಏನಂತ ಅಂದರೆ ಕ್ಲೇಯಿಂದ ಒಂದು ಕ್ರಾಫ್ಟ್ ಮಾಡೋದು ಹೇಗೆ ಅಂತ ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದಷ್ಟು ನಾನು ಮಾಡೋ ಯಾವುದೇ ಒಂದು ವೀಡಿಯೋಸ್ಗಳು ನೋಟಿಫಿಕೇಷನ್ ಫಸ್ಟ್ ಬೇಗ ಬರುತ್ತೆ ಅಷ್ಟೇ. ಹಲೋ ಎವ್ರಿವಾನ್, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಮಾಡಿರುವಂಥದ್ದು ಬುಟ್ಟಿ ಮಾಡಿದ್ದೀನಿ. ಅದರಲ್ಲಿ ಫ್ರೂಟ್ಸ್ಗಳನ್ನೂ ಕೂಡ ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೇ ನೀಟಾಗಿ ನೋಡ್ಕೊಳ್ಳಿ. ತುಂಬ ಈಸಿಯಾಗಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರೋ ಫ್ರೂಟ್ಸ್ಗಳೆಲ್ಲ ಕಾಣಿಸ್ತಾ ಇರ್ಬೋದಲ್ವ? ಬುಟ್ಟಿ ಪೂರ್ತಿ ಇರೋ ಥರ ತುಂಬ ಸಿಂಪಲ್ಲಾಗಿ ಫ್ರೂಟ್ಸ್ನ ಮತ್ತು ಬುಟ್ಟಿನ ಯಾವ ಥರ ಮಾಡ್ಕೋಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀಟಾಗಿ ಪ್ರಾಪರಾಗಿ ನೋಡಿ. ಈ ಥರ ಪೇಪರ್ ಕಟ್ನ ಮೇಲ್ಗಡೆ ಕಟ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ನಮ್ಗೆ ಸೈಜಿಗೆ ಬೇಕಾದಷ್ಟು ಬೇಡದಲ್ಲೇ ಇರೋಷ್ಟನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಇಷ್ಟು ಇದನ್ನು ತೊಗೊಳೋಣ. ನೋಡಿ, ಈ ಥರ ಸ್ಟ್ಯಾಪಲರ್ ಹೊಡ್ಕೋಬೋದು. ಬೇಕಾದರೆ ಗಮ್ಮ ಕೂಡ ಸೈಡ್ಗಳಲ್ಲಿ ಈ ಥರ ಒಂದು ಬುಟ್ಟಿ ಥರ ಮಾಡ್ಕೋಬೋದು. ಇದಕ್ಕೆ ನಾನು ಈ ರೀತಿ ಎಣ್ದಿರುವಂತಹ ಕ್ಲೇನ ಫಿಲ್ ಮಾಡ್ತಾ ಹೋಗ್ತೀನಿ. ಕಾಣಿಸ್ತಾ ಇದೆಯಾ ಯಾವ ಥರ ಇದೆ ಅಂತ? ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಇದನ್ನು ಕಾಣಿಸ್ತಾ ಇರ್ಬೋದು ಇದು ಯಾವ ಥರ ಆಗಿದೆ ಅಂತ. ನಾವು ಈ ಬುಟ್ಟಿ ಒಳಗೆ ಒಂದು ಫ್ರೂಟ್ಸ್ ಬುಟ್ಟಿ ಥರ ಮಾಡೋಣ. ಇದರೊಳಗೆ ಇಡೋದಕ್ಕೆ ಫ್ರೂಟ್ಸ್ಗಳನ್ನ ಮಾಡೋಣ. ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ. ಹಾಗೆ ಇದರೊಳಗಡೆ ಸ್ವಲ್ಪ ಖಾಲಿಯಾಗಿ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಕವರ್ ಆಗೋದಕ್ಕೆ ಲೀಫ್ ಎಲೆ ಥರ ಒಂದು ಮಾಡಿ ಹಾಕೋಣ. ಇದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನೋಡಿ ಈಗ ಫಿಲ್ ಆಯಿತು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ? ಎಸ್. ಈಗ ನೆಕ್ಸ್ಟ್ ಇದ್ರೊಳಗಡೆ ಮಾಡೋವಂಥ ಫ್ರೂಟ್ಸ್ಗಳನ್ನ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಫಸ್ಟು ನಾನು ಆ್ಯಪಲ್ ಯಾವ ರೀತಿ ಸಿಂಪಲ್ಲಾಗಿ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ಥರ ಎರಡು ಲೀಫ್ ಥರ ಕೊಡೋಣ. ನೋಡಿದ್ರೆ ಕಾಣಿಸ್ತಾ ಇದೆಯಾ ಯಾವ ಥರ ಇದೆ ಅಂತ? ಆ್ಯಪಲ್ ಶೇಪಲ್ಲಿ ಕೊಡಬೇಕು. ಆ್ಯಪಲ್ ಥರ ಕಾಣಿಸ್ತಾ ಇದೆಯಲ್ಲ. ಬನಾನಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಈ ಥರ ಬನಾನಾ ಆಗಿದೆ. ಇದಕ್ಕೆ ಸ್ವಲ್ಪ ಲೀಫ್ ಕೊಡೋಣ. ಕಾಣಿಸ್ತಾ ಇದೆಯಾ? ಸೊ ಈಗ ಬನಾನಾ ಕೂಡ ರೆಡಿ ಆಯಿತು. ಇದು ಯಾವ ಥರ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು.
ಪೈನಾಪಲ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಇದಕ್ಕೊಂದು ಲೀಫ್ ಕೊಡೋಣ ಮೇಲ್ಗಡೆ. ಓಕೆ, ಈಗ ಒಂದು ಆರೆಂಜ್ ಶೇಪ್ ತೊಗೊಳ್ಳೋಣ. ಆರೆಂಜ್ ಮಾಡೋದು ಯಾವ ರೀತಿ, ತುಂಬ ಸಿಂಪಲ್ ಆರೆಂಜ್ ಮಾಡೋದು, ಸೊ ಈ ರೀತಿ ಇದೆ. ಇದಕ್ಕೊಂದೆರಡು ಲೀಫ್ ತೊಗೊಳ್ಳೋಣ. ಕಾಣಿಸ್ತಲ್ಲ, ತುಂಬ ಚೆನ್ನಾಗಾಯಿತು. ಸೊ ಒಂದು ಮ್ಯಾಂಗೋ ಮಾಡ್ಕೊಳ್ಳೋಣ. ಸೊ ಮ್ಯಾಂಗೋ ಕೂಡ ತುಂಬ ಸಿಂಪಲ್ಲು. ಲೀಫ್ ಕೊಟ್ಕೊಳ್ಳೋಣ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿ, ನಿಜವಾದ ಫ್ರೂಟ್ಸ್ಗಳ ಥರ ಕಾಣಿಸ್ತಲ್ಲ. ಈಗ ಮ್ಯಾಂಗೋ ರೆಡಿ ಆಯಿತು. ಸೊ ಅದನ್ನು ಎತ್ತಿಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಮಾಡಬೇಕಾಗಿರೋಂಥದ್ದು ಗ್ರೇಪ್ಸ್ ಮಾಡ್ಕೊಳ್ಳೋಣ. ಪರ್ಪಲ್ ತಗೋತೀನಿ. ಗ್ರೇಪ್ಸ್ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಬಳ್ಳಿಗಳನ್ನ ಮಾಡ್ಕೊಳ್ಳೋಣ. ಅದು ಗೊತ್ತು, ಗ್ರೇಪ್ಸ್ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಿರುತ್ತಲ್ವ. ಸೊ ಅದು ಒಂದು ಸ್ವಲ್ಪ ಬಳ್ಳಿಗಳ ಥರ ಮಾಡ್ಕೊಳ್ಳೋಣ. ಈ ರೀತಿ ಸಣ್ಣ ಸಣ್ಣ ಬಾಲ್ಸ್ಗಳ ಥರ ಮಾಡ್ಕೊಳ್ಳೋಣ ಗ್ರೇಪ್ಸಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಗ್ರೇಪ್ಸ್. ಸೊ ಅದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೊ ಇಷ್ಟು ಫ್ರೂಟ್ಸ್ಗಳು ರೆಡಿ ಆಯಿತು. ಸೊ ಇಲ್ಲಿ ಸ್ವಲ್ಪ ಖಾಲಿ ಹಾಗಾಗೆ ಉಳಿದಿದೆಯಲ್ಲ, ಸೊ ಅದಕ್ಕೊಂದು ಬೇರೆ ಥರ ಡಿಸೈನ್ ಮಾಡೋಣ. ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಫ್ರೂಟ್ಸ್ಗಳನ್ನ ಇಡೋಣ, ಯಾವ ಥರ ಕಾಣಿಸುತ್ತೆ ನೋಡಿ. ಫ್ರೂಟ್ಸು ಕಾಣಿಸ್ತಾ ಇದೆಯಾ, ಯಾವ ಥರ ಕಾಣಿಸ್ತಾ ಇದೆ ಅಂತ? ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಕಾದ್ರೆ ನಾವು ಇಲ್ಲಿ ನಮ್ಗೆ ಇಷ್ಟ ಆದರೆ ಬೇಕು ಅಂತ ಅಂದರೆ ಒಂದೆರಡು ಬರ್ಡ್ಸ್ಗಳು ಕೂತಿರೋ ಥರ ಕೂಡ ಇದ್ರ ಮೇಲೆ ನಾವು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ, ಯಾವ ಥರ ಕಾಣಿಸ್ತಾ ಇದೆಯಾ ನಿಮಗೆ? ಫ್ರೂಟ್ಸ್ಗಳೆಲ್ಲ ಬುಟ್ಟಿ ತುಂಬ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕೂಡ ಆಯಿತು ನೋಡಿ. ಸೊ ಈ ಥರ ಕ್ರಾಫ್ಟ್ಗಳನ್ನ ಮಾಡಿ ನೀವು ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಬರ್ಡೇಗಿರ್ಬೋದು, ಯಾವುದೇ ಒಂದು ಒಳ್ಳೆ ಇವೆಂಟ್ಸ್ಗಳಿಗೆ ಗಿಫ್ಟ್ ರೂಪದಲ್ಲಿ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಶೋಕೇಸಲ್ಲಿ ಕೂಡ ಈ ರೀತಿ ಮಾಡಿ ಇಟ್ಕೋಬೋದು ಕೂಡ.